ಹಾಯ್ ಹಲೋ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನಲ್ ಹಾಗೂ SSP ಸ್ಕಾಲರ್ಶಿಪ್ ಅಪ್ಡೇಟ್ಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ 2 ಬಿಗ್ ಅಪ್ಡೇಟ್ ಅನ್ನೋದರ ಬಗ್ಗೆ ಬಂದಿದೆ ಮತ್ತು ಗುಡ್ ನ್ಯೂಸ್ ಕೂಡ ಅಂತ ಹೇಳ್ಬೋದು. ಏನಪ್ಪ ಅಂತಂದ್ರೆ ಮೊದಲನೇದಾಗಿ ನಿಮ್ಮದು ಆಲ್ರೆಡಿ ಈಗ 2024-25 ಆಲ್ರೆಡಿ ಅಕಾಡೆಮಿಕ್ ಇಯರ್ ಮುಗಿಲಿಕ್ಕೆ ಬಂದಿದೆ. ಈಗ ನಾವು 2025-26 ಏನಾದರೂ ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಯಾವಾಗ ಬಿಡ್ತಾರೆ ಅಂತ ಸಾಕಷ್ಟು ಸ್ಟೂಡೆಂಟ್ ಆದರೆ ಕೇಳ್ತಾ ಇದ್ದರು. ಮತ್ತು ಇನ್ನೂ ಸ್ವಲ್ಪ ಜನ ನನಗೆ ಇನ್ನೂ ಪ್ರಿವಿಯಸ್ ಇಯರ್ದು ಅಮೌಂಟ್ ಬಂದಿಲ್ಲ, ನಮಗೆ ಯಾವಾಗ ಬರುತ್ತೆ ಅಂತ ಎಲ್ಲ ಡೌಟ್ಸ್ ಆದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಯಾವಾಗ ಡೇಟ್ ಮತ್ತು ಯಾವಾಗ ಬರುತ್ತೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಪ್ರತಿಯೊಂದು ಸ್ಕಾಲರ್ಶಿಪ್ ಅಪ್ಡೇಟ್ ಆದರೆ ನಮ್ಮ ಒಂದು ಚಾನಲ್ ಆದರೆ ಸಿಗ್ತಾ ಇರುತ್ತೆ, ಟೈಮ್ ಟು ಟೈಮ್ ಆದರೆ ನೋಡಿ. ಮೊದಲನೇದಾಗಿ ನಿಮಗೆ ಯಾರು ಆಲ್ರೆಡಿ 2024-25 ಒಂದು ಸಾಲಿನ ಆ ಒಂದು ಅಕಾಡೆಮಿಕ್ ಸ್ಟೂಡೆಂಟ್ಸ್ ಇದ್ದಾರೆ, ಆಲ್ರೆಡಿ ನಿಮಗೆ ಎಷ್ಟೊಂದು ಜನ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಅವರಿಗೆ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬಂದಿದೆ. ಈಗ ನಾನು 2025-26 ಆದರೆ ಅಪ್ಲೈ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಅವರಿಗೆ ಈಗ ಒಂದು ಇಲಾಖೆ ಕಡೆಯಿಂದ ಬರುವಂತಹ ಗುಡ್ ನ್ಯೂಸ್ ಏನಪ್ಪ ಅಂತಂದ್ರೆ, ಈ ನೆಕ್ಸ್ಟ್ ತಿಂಗಳು ಏನು ಸ್ಟಾರ್ಟ್ ಆಗುತ್ತೆ ಜುಲೈನ ಮೊದಲನೇ ವಾರದಲ್ಲಿ ನಿಮ್ಮ ಒಂದು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲಿಕ್ಕೆ ಪೋರ್ಟಲ್ ಆದರೆ ಓಪನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಡೇಟ್ ಆದರೆ ಎಕ್ಸಾಕ್ಟ್ ಆಗಿ ಹೇಳಿಲ್ಲ, ಯಾಕಂದರೆ ಈಗ ಸಾಕಷ್ಟು ಸ್ಟೂಡೆಂಟ್ ಆದರೆ ಈಗ ಎಕ್ಸಾಂಪಲ್ ಡಿಗ್ರಿ ಸ್ಟೂಡೆಂಟ್ ಮತ್ತು ಯಾರ್ಯಾರು ಇಂಜಿನಿಯರಿಂಗ್ಸ್ ಆಗಿರ್ಬೋದು, ಬೇರೆ ಒಂದು ಡಿಗ್ರಿ ಸ್ಟೂಡೆಂಟ್ ಆದರೆ ಎಕ್ಸಾಮ್ಗಳು ಆಗಿದ್ದಾವೆ. ಮತ್ತು ಈಗ ಎಲ್ಲ ಎಕ್ಸಾಮ್ ಮುಗಿದಿದ್ದಂಗೆ ನಿಮಗೆ ನೆಕ್ಸ್ಟ್ ಇಯರ್ ಅಕಾಡೆಮಿಕ್ ಸ್ಟಾರ್ಟ್ ಆಗುತ್ತೆ. ಮತ್ತು ಯಾವಾಗ ನಿಮಗೆ ನೆಕ್ಸ್ಟ್ ತಿಂಗಳು ನಿಮಗೆ ಮೊದಲನೇ ವಾರದಲ್ಲೇ ಇಲ್ಲ ಅಂದರೆ 2ನೇ ವಾರದಲ್ಲೇ ನಿಮಗೆ ಪೋರ್ಟಲಿಗೆ ಆದರೆ ಮತ್ತೆ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಓಪನ್ ಮಾಡ್ತಾರೆ. ಆವಾಗ ನೀವು ಎಲ್ಲರೂ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ಯಾರಿಗೆ ನಿಮಗೆ ಸ್ಕಾಲರ್ಶಿಪ್ ನನಗೆ ಪ್ರಿವಿಯಸ್ ಇಯರ್ ಬಂದಿಲ್ಲ ಅಂತ ಹೇಳಿದ್ರಲ್ಲ, ಅವರು ಕೂಡ ಅಪ್ಲೈ ಮಾಡಿ. ಯಾಕಂದರೆ ನಿಮಗೆ ಒಂದು ಸ್ಕಾಲರ್ಶಿಪ್ ನೀವು ನೋಡಿರ್ಬೋದು, ಸಾಕಷ್ಟು ವಿದ್ಯಾರ್ಥಿಗಳಿಗೆ 2 ವರ್ಷದ ಸ್ಕಾಲರ್ಶಿಪ್ 3ನೇ ವರ್ಷಕ್ಕೆ ಬಂದಿದೆ. ಅದಕ್ಕೆ ಯಾರು ಒಂದು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ಬೇಜಾರಾದರೆ ಮಾಡ್ಕೊಂಡು ಬಿಡಬೇಡಿ, ಖಂಡಿತ ಅಪ್ಲೈ ಮಾಡಿ. ಅಪ್ಲೈ ಮಾಡೋಕ್ಕೆ ಒಂದು 5 ಮಿನಿಟ್ಸ್ ಟೈಮ್ ಬೇಕು, ಆದರೆ ಖಂಡಿತ ಅಪ್ಲೈ ಆದರೆ ಬರುತ್ತೆ, ಖಂಡಿತ ಅಮೌಂಟ್ ಆದರೆ ಬರುತ್ತೆ. ಯಾಕಂದರೆ ನಿಮಗೆ ಅಮೌಂಟ್ ನಿಮ್ಮ ಒಂದು SSP ಸ್ಕಾಲರ್ಶಿಪ್ಪಲ್ಲಿ ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ, ಅಲ್ಲಿ ಕಂಡೀಷನ್ ಹೇಗಿದೆ ಅಂತಂದು ನೋಡಿ. ನೀವು ಮೊದಲನೇದಾಗಿ SSP ಸ್ಕಾಲರ್ಶಿಪ್ಪಲ್ಲಿ ನಿಮಗೆ ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ ಅಂದರೆ ಅಲ್ಲಿ ಏನಾದರೂ ಮಿಸ್ಟೇಕ್ ಆಗಿರುತ್ತೆ, ನೋಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೀವು ಏನಪ್ಪ ಅಂತಂದರೆ ನಿಮ್ಮ ಒಂದು SSP ಸ್ಕಾಲರ್ಶಿಪ್ಗೆ ನೀವು ಲಾಗಿನ್ ಆಗಿ ಮೊದಲನೇದಾಗಿ ನೀವು ಏನು ನೋಡ್ಕೋಬೇಕಪ್ಪ ಅಂತಂದ್ರೆ ನೋಡಿ, ನೀವು ಮೊದಲು ನಿಮ್ಮ ಒಂದು ಅಪ್ಲಿಕೇಶನ್ ಏನಿರುತ್ತೆ SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್, ಅದು ವೆರಿಫೈಡ್ ಆಗಿದೆ ಅಂತ ನೋಡ್ಕೋಬೇಕಾಗುತ್ತೆ. ನೀವು ಸ್ಟೆಪ್ 1 ಮೊದಲೇ ವೆರಿಫೈಡ್ ಆಗಿರಬೇಕಾಗುತ್ತೆ, ಅಂದರೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ನ ಅವರು ಚೆಕ್ ಮಾಡಿರಬೇಕಾಗುತ್ತೆ, ವೆರಿಫಿಕೇಷನ್ ಆಗಿದೆ ಇಲ್ಲ ಅಂತಂದು ನೋಡಬೇಕಾಗುತ್ತೆ. ವೆರಿಫಿಕೇಷನ್ ಆದಮೇಲೆ ಎಲಿಜಿಬಲ್ ಆಗಿದೆ ಇಲ್ಲ ಅಂತಂತ ನೋಡಬೇಕಾಗುತ್ತೆ. ನೀವು ಇಲ್ಲಿ ಮೊದಲನೇದಾಗಿ ವೆರಿಫಿಕೇಷನ್ ಆಗಿರಬೇಕು, 2ನೇದಾಗಿ ಎಲಿಜಿಬಲ್ ಆಗಿರಬೇಕು, 3ನೇದಾಗಿ ಅಮೌಂಟ್ ಮೆನ್ಷನ್ ಆಗಿರಬೇಕಾಗುತ್ತೆ ಸ್ನೇಹಿತರೆ. ಇವು 3 ಸ್ಟೆಪ್ಸು ಕಂಪ್ಲೀಟ್ ಆಗಿದ್ದರೆ ನಿಮಗೆ ಅಮೌಂಟ್ ಮಾತ್ರ ಖಂಡಿತವಾಗ್ಲೂ ಬರುತ್ತೆ. ಮತ್ತು ಒಂದಿಷ್ಟು ದಿನ ಮಾತ್ರ ಲೇಟ್ ಆಗ್ಬೋದು ಅಷ್ಟೇ ಸ್ನೇಹಿತರೆ, ಅಮೌಂಟ್ ಮಾತ್ರ ಖಂಡಿತವಾಗಿ ಬರುತ್ತೆ. ಯಾರು ಕೂಡ ಬೇಜಾರಾಗಬೇಡಿ, ಮುಂದೆ ಸ್ಕಾಲರ್ಶಿಪ್ಗೆ ಬಿಡೋಕ್ಕೆ ಹೋಗಬೇಡಿ, ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.